ನಮ್ಮ ಧನುಷ್ ಅಣ್ಣ ಈ ತರ ಒಂದು ಕಿತ್ತೋಗಿರೋ ಸ್ಟೋರಿಗೆ ಹೀರೋ ಆಗಿ ಆಕ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಪ್ಪ, ಇವರ ಲೇಟೆಸ್ಟ್ ಮೂವಿ ಆದ ಕರ ಮೂವಿನ ಈಗ ತಾನೇ ನೋಡಿದೆ. ಆ ಮೂವಿ ನೋಡ್ತಾ ನೋಡ್ತಾ ನನಗೆ ಫ್ರಸ್ಟ್ರೇಷನ್, ಇರಿಟೇಷನ್ ಎರಡು ಸ್ಟಾರ್ಟ್ ಆಗ್ಬಿಡ್ತು. ನಮ್ಮ ಕೆಪಿ ಕೀರ್ತಿ ಡೈಲಾಗ್ ನ 100 ಸತಿ ಕೇಳು ಅಂದ್ರೆ ಕೇಳ್ಬಿಡ್ತೀನಿ. ಈ ಸಿನಿಮಾನ ಮತ್ತೊಂದ್ಸರಿ ನೋಡಕ್ಕಾಗಲ್ಲ. ಈ ಸಿನಿಮಾದಲ್ಲಿ ನಮ್ಮ ರಾಜ ಹುಲಿ ಒಬ್ಬ ಕಳ್ಳನ ಮಗ ಆಗಿರ್ತಾನೆ. ಸಿನಿಮಾ ಓಪನ್ ಆಗ್ತಿದ್ದಂಗೆ ಈ ಕಳ್ಳನ ಮಗ ಒಂದು ಕಳ್ಳತನ ಮಾಡಕ್ಕೆ ಹೋಗಿರ್ತಾನೆ. ಆ ಕಳ್ಳತನದಿಂದ ಪೊಲೀಸ್ ಅವ್ರಿಗೆ ಸಿಗಾಕೊಂಡು ಅವ್ರ ಹಾಕೋ ಸುಳ್ಳು ಕೇಸಿಗೆ ನಮ್ಮ ರಾಜ ಹುಲಿಗೆ ಸಿಟ್ಟು ಬಂದು ಅವ್ರಿಗೆ ಹೊಡಿತಾನೆ. ಮತ್ತಿನ್ನೇನು ಅವರಿಂದ ತಪ್ಪಿಸ್ಕೊಂಡು ತಾನು ಲವ್ ಮಾಡಿದ ಹುಡುಗಿನ ಮದುವೆಯಾಗಿ ಕಷ್ಟ ಪಡ್ತಾ ಇರ್ತಾನೆ. ಇವನಿಗೆ ಒಂದು ಬಿಸ್ನೆಸ್ ಐಡಿಯಾ ಬರುತ್ತೆ. ಆ ಬಿಸ್ನೆಸ್ ಗೆ ಹಣ ಬೇಕಾಗಿರುತ್ತೆ. ಅದಕ್ಕೆ ಅವ್ರ ಅಪ್ಪನ ಹತ್ರ ಹೋಗಿರ್ತಾನೆ. ಕಳ್ಳನ ಮಗನ್ ಫ್ಲಾಶ್ ಬ್ಯಾಕ್ ನಲ್ಲಿ ಅವ್ರ ಅಪ್ಪನ ದುಡ್ಡೇ ದೇಬ್ಬಿಟ್ಟಿರ್ತಾನೆ. ಇವನು ನಾಚಿಕೆ ಇಲ್ಲಾರ್ದಂಗೆ ಅವ್ರ ಅಪ್ಪನ ಹತ್ರ ದುಡ್ಡು ಕೇಳಕ್ಕೆ ಹೋಗಿರ್ತಾನೆ. ಇವರಪ್ಪನೇ ಬ್ಯಾಂಕ್ ರಫ್ಟ್ ಆಗಿ ಹೊಲದ್ಮೇಲೆ ಬ್ಯಾಂಕ್ ನಲ್ಲಿ ಲೋನ್ ನ ತೆಗೆದುಕೊಂಡಿರ್ತಾನೆ. ಆ ಲೋನ್ ನ ತೀರ್ಸಕ್ಕೆ ಊರ್ ಜನ ಎಲ್ಲ ಏನೇನೆಲ್ಲ ಸಮಸ್ಯೆ ಪಡ್ತಾರೆ. ಆ ಸಮಸ್ಯೆಗೆ ಈ ಕಳ್ಳನ ಮಗ ಹೇಗೆ ಪರಿಹಾರ ಹುಡುಕ್ತಾನೆ ಅನ್ನೋದೇ ಕಥೆ ಆಗಿರುತ್ತೆ. ಈ ತರ ಒಂದು ಕಿತ್ತೋಗಿರೋ ಸ್ಟೋರಿನ ಇಟ್ಕೊಂಡು ಈ ಸಿನಿಮಾನ ಬ್ಲಾಕ್ ಬಸ್ಟರ್ ಮಾಡೋಕೆ ಹೋಗಿದ್ರು. ಆದ್ರೆ ಈ ಸಿನಿಮಾ ಟ್ವಿಸ್ಟ್ ಆಗಿದೆ. ಹೌದು ಗುರುವೆ, ಈ ಸಿನಿಮಾಗೆ ಹಾಕಿರೋ ಬಜೆಟ್ 100 ಕೋಟಿ. ಆದ್ರೆ ಈ ಸಿನಿಮಾ ಕಲೆಕ್ಟ್ ಮಾಡಿರೋದು ಬರೀ 50 ಕೋಟಿ. ಪಾಪ ನಮ್ ಪ್ರೊಡ್ಯೂಸರ್ಗೆ ಹಾಕಿರೋ ದುಡ್ಡು ವಾಪಸ್ ಬರಲಿಲ್ಲ. ನನಗೆ ಒಂದಂತೂ ಅರ್ಥ ಆಯ್ತು, ನಮ್ಮ ರಾಜ ಹುಲಿ ಅವರು ಈ ಸಿನಿಮಾದಿಂದ ಒಂದು ಒಳ್ಳೆ ರಾಂಗ್ ಮೆಸೇಜ್ ನ ಕೊಡ್ತಾ ಇದ್ದಾರೆ ಅಂತ. ಆ ರಾಂಗ್ ಮೆಸೇಜ್ ಏನು, ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಾರಿ ಸಿನಿಮಾ ಅಲ್ಲ, ಕರ್ಮ ಕಾಂಡನ ನೋಡಿ ತಿಳ್ಕೋಬೇಕು. ಈ ಸಿನಿಮಾಕ್ಕೆ ನಾನು ಕೊಡುವ ರೇಟಿಂಗ್ 0.5 ಔಟ್ ಆಫ್ 10. ಇದೇ ತರ ರೋಸ್ಟ್ ವಿತ್ ರಿವ್ಯೂ ವಿಡಿಯೋ ಏನಾದ್ರು ಬೇಕಾಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.